ಇನ್ನೊಂದು ದೇಶದಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಅಧ್ಯಕ್ಷನ ಹಾರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ರಾಷ್ಟ್ರದಲ್ಲೇ ಅವರು ಅಲ್ಲಿಯ ಆಡಳಿತ ವಿರುದ್ಧ ದಂಗೆಯನ್ನು ಎಬ್ಬಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಇನ್ನೊಂದು ದೇಶ ಗ್ರೀನ್ಲ್ಯಾಂಡ್ ಅನ್ನುವಂಥ ದೇಶನ ಒಂದು ದೊಡ್ಡ ಒಂದು ಆಯಿಲ್ ಸೆಂಟರನ್ನು ಕಬ್ಜಾ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ತನ್ನ ಮಾತು ನಡಿಬೇಕಂತ ಹೇಳ್ತಾರೆ. ಭಾರತದ ಮೇಲೆ ಮೋದಿಯವ್ರ ಮಿತ್ರ ಅವ್ರಿಗೆ ಧಮಕಿ ಹಾಕ್ತಾರೆ. ನಾನು ಯುದ್ಧ ನಿಲ್ಲಿಸಿದೆ, ಪಾಕ್ ಆಕ್ಯುಪೈಡ್ ಆ ಸಂದರ್ಭದಲ್ಲಿ ಭಾರತಕ್ಕೆ ಹೊಡೆದಿತ್ತು ಅಂತ ಹೇಳ್ತಾರೆ. ಅಷ್ಟೆಲ್ಲ ನೋಬಲ್ ಬಹುಮಾನ ಯಾರಿಗೂ ಸಿಕ್ಕಿದ್ದನ್ನು ತಾನು ತೊಳ್ತಾರೆ. ಅಲ್ಲಿ ಹೆಂಗಾದ್ರೆ ನಮ್ಮಲ್ಲಿ ಅದೇ ರೀತಿ ಐತಿ ವಾತಾವರಣ ಅಂತ ಮಾತನ್ನು ವರದರಾಜನವರು ಹೇಳ್ತಾ ಇದ್ದಾರೆ. ವರದರಾಜನು ಹೇಳ್ತಾ ಇದ್ದಾರಪ್ಪ ಅಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ನೆಲಗಟ್ಟಿನಲ್ಲಿ ಮಾತಾಡ್ತಾ ಜರ್ಮನಿ ಇಟಲಿಗಳಲ್ಲಿ ಏನಾಯಿತು ಇತಿಹಾಸ ಕಣ್ಣು ಮುಂದಿದೆ. ಹೀಗಾಗಿ ಫ್ಯಾಸಿಸಮ್ ವಿರುದ್ಧದ ಹೋರಾಟವನ್ನು ಮುಂದೂಡುವುದು ಸಲ್ಲದು, ಅದು ಹೋರಾಟ ಮಾಡಬೇಕು, ಮುಂದೂಡಬಾರದಂತ ಮಾತಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ನಿರಂಕುಶತ್ವಕ್ಕೆ ಹೊರಡುವ ಮೊದಲೇ ಪ್ರತಿರೋಧ ತೋರದಿದ್ದರೆ ನಾಳೆಗಳು ಕಠಿಣವಾಗಿರುತ್ತವೆ. ಇವತ್ತೇನಾದ್ರು ನಾವು ಮೌನ ತಾಳಿದ್ರೆ ನಾಳೆ ಅನ್ನೋದು ಪೂರ್ತಿಯಾಗಿ ಒನ್ ಮ್ಯಾನ್ ಶೋ ಆಗಿಬಿಡ್ತದೆ, ಫ್ಯಾಸಿಸಮ್ ಆಗ್ತದೆ. ಅದಕ್ಕೆ ನಾವು ಪ್ರತಿರೋಧ ತೋರಿಸ್ಬೇಕು. ತೋರಿಸೋದಂದ್ರೆ ಏನು? ಅವ್ರ ನಾಶ ಅಂತ ಅಲ್ಲ, ಅವ್ರನ್ನ ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲೇ ಸಂವಿಧಾನದ ಅಡಿಯಲ್ಲೇ ಅವ್ರ ಕೆಲಸಗಳನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯೂ ಮಾತು ಹೇಳ್ತಾ ಇದ್ದಾರೆ. ಇವತ್ತಿನ ಮೋದಿ ಸರ್ಕಾರದ ಬಗ್ಗೆ ಕೆಲವೊಂದು ಮಾತು ಮಾತಾಡ್ತಾ ಇದ್ದಾರೆ. ನಮ್ಮ ವರದರಾಜನವರು, ಸಿದ್ಧಾರ್ಥ್ ವರದರಾಜನವರು